ಮಂಡ್ಯದಲ್ಲಿ ವಡ್ಡರ ದೊಡ್ಡಿಯಲ್ಲಿ ಒಂಟಿ ಸಲಗ ಆರ್ಭಟಿಸ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಹಂಚಿಕೊಂಡ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಊರಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ವಡ್ಡರ ದೊಡ್ಡಿಯಲ್ಲಿ ಒಂಟಿ ಸಲಗ ಆರ್ಭಟಿಸಿದೆ. ಬೆಳ್ಳಂಬೆಳಗ್ಗೆ ಹಸುವಿನ ಮೇಲೆ ದಾಳಿಯನ್ನು ನಡೆಸಿದೆ ಕಾಡಾನೆ. ಹಸು ಸಾವನ್ನಪ್ಪಿದೆ. ಸಂದರ್ಭದಲ್ಲಿ ವಡ್ಡರ ದೊಡ್ಡಿಯಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಂತದಿಂದ ತಿವಿದು ಹಸುವನ್ನ ಕೊಂದು ಹಾಕಿದೆ ಒಂಟಿ ಸಲಗ. ಕಬ್ಬಾಳು ಅರಣ್ಯದಿಂದ ಗ್ರಾಮಕ್ಕೆ ಬಂದಿರುವಂತಹ ಒಂಟಿ ಸಲಗ ಹಸುವಿನ ಕಿರುಚಾಟವನ್ನ ಕೇಳಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ನೋಡಿ, ಬೆಳ್ಳಂಬೆಳಗ್ಗೆ ಹಸುವಿನ ಮೇಲೆ ಕಾಡಾನೆ ದಾಳಿಯನ್ನ ನಡೆಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ತನ್ನ ಕೊಂಬಿನಿಂದ ಹಸುವಿಗೆ ತಿವಿದು ಯಾವ ರೀತಿಯಾಗಿ ಗಾಯವನ್ನ ಮಾಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಂಟಿ ಸಲಗ ಓಡಾಟವನ್ನ ಮಾಡೋದನ್ನ ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವಾಗ ಹಸುವಿಗೆ ಈ ಒಂದು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದಂತದಿಂದ ಯಾವ ರೀತಿಯಾಗಿ ಈ ಹಸುವಿನ ಮುಖದ ಭಾಗಕ್ಕೆ ತಿವಿದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಯಾವಾಗ ಈ ಒಂದು ಹಸು ಕಿರುಚಾಟವನ್ನ ಮಾಡೋದಕ್ಕೆ ಶುರು ಮಾಡ್ತೋ ಆಗ ಊರಿನ ಗ್ರಾಮಸ್ಥರು ಬಂದಿದ್ದಾರೆ. ಕಾಡಾನೆಯನ್ನ ಓಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದೀಗ ಹಸು ಸಾವನ್ನಪ್ಪಿದೆ. ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಸುವನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪದೇ ಪದೇ ಈ ರೀತಿಯಾಗಿ ಕಾಡಾನೆಗಳು ನಾಡಿಗೆ ಆಗಮಿಸ್ತಾ ಇರ್ತವೆ. ಸೊ ಈ ರೀತಿಯಾಗಿ ನಮ್ಮ ಹಸು ಈಗ ಸಾವನ್ನಪ್ಪಿದೆ, ಇದಕ್ಕೆ ಯಾರು ಹೊಣೆ? ಪ್ರತಿ ಬಾರಿಯೂ ಕೂಡ ಕಾಡಾನೆ ನಾಡಿಗೆ ಬಂದಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಅನಾಹುತ ಸಂಭವಿಸ್ತಾ ಇರುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಆದರೆ ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಇನ್ನೂ ಎಷ್ಟು ಸಾವು ನೋವುಗೊಳ್ಬೇಕು? ಇನ್ ಕೇಸ್ ಏನಾದರೂ ಹಸು ಇಲ್ಲದೆ ಇದ್ರೆ ಅಲ್ಲಿ ಏನಾದರೂ ಮನುಷ್ಯ ಸಿಕ್ಕಿದಿದ್ರೆ ಇದೇ ರೀತಿಯಾಗಿ ಮನುಷ್ಯನೂ ಕೂಡ ಸಾವನ್ನಪ್ಪಬೇಕಾಗಿತ್ತಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ದಂತದಿಂದ ತಿವಿದು ಇದೀಗ ಹಸು ಸಾವನ್ನಪ್ಪಿರುವಂತಹ ಘಟನೆ ಜರುಗಿದೆ. ಬೆಳ್ಳಂಬೆಳಗ್ಗೆ ಆಗಿರುವಂತಹ ಘಟನೆ ಇದು. ಎಲ್ಲರೂ ಕೂಡ ಹಾಲು ಕರೆದು ಮುಂದಿನ ಕೆಲಸವನ್ನ ಮಾಡ್ತಾ ಇದ್ರು ಹಳ್ಳಿಯಲ್ಲಿ. ಆ ಸಂದರ್ಭದಲ್ಲಿ ಕಾಡಾನೆ ಇದೀಗ ದಂತದಿಂದ ತಿವಿದು ಹಸುವನ್ನ ಬಲಿ ಪಡೆದುಕೊಂಡಿದೆ. ವಡ್ಡರ ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ ಇದು.